5 ದಿನಗಳ ರಂಗ ಉತ್ಸವಕ್ಕೆ ವರ್ಣರಂಜಿತ ತೆರೆ. ವಚನಗಳಿಗೆ ಜನಪದ ಧಾಟಿಯ ಸಂಗೀತ, ಬಸವಣ್ಣನನ್ನು ಹುಡುಕುವ ಹೃದಯಗಳಿಗೆ ಅದು ದಾರಿದೀಪ. ಇದೇ ಈ ಹೊತ್ತಿನ ಸಮಯ ಸ್ಪೆಷಲ್ ವಚನ ವೈಭವ. ನಾನು ಹರೀಶ್. ಮೈಸೂರಿನಲ್ಲಿ ನಡೆದ 5 ದಿನಗಳ ರಾಷ್ಟ್ರೀಯ ನಿರಂತರ ರಂಗ ಉತ್ಸವಕ್ಕೆ ತೆರೆ ಬಿದ್ದಿದೆ. ಕೊನೆಯ ದಿನ ನಡೆದ ಶರಣರ ವಚನ ವೈಭವ ಮತ್ತು ಕೂಡಲ ಸಂಗಮ ದೃಶ್ಯ ರೂಪಕ ಕಳೆದುಕೊಂಡ ಬಸವಣ್ಣನನ್ನ ಹುಡುಕುವ ಹೃದಯಗಳಿಗೆ ದಾರಿದೀಪದಂತಿತ್ತು. ಕಂದಿಲನ್ನು ಹಿಡಿದು ಮಾನವೀಯತೆಯೆಡೆಗೆ ಸಾಗುವ ಸಂದೇಶದೊಂದಿಗೆ ಇಡೀ ಕಾರ್ಯಕ್ರಮಕ್ಕೆ ಸಮಾಪ್ತಿ ಹಾಡಲಾಯಿತು. ಕಲಾ ಮಂದಿರಕ್ಕೆ ದೇಶಿ ಸ್ಪರ್ಶ. 5 ದಿನಗಳ ರಂಗ ಉತ್ಸವಕ್ಕೆ ವರ್ಣರಂಜಿತ ತೆರೆ. 5 ದಿನಗಳ ನಿರಂತರ ರಾಷ್ಟ್ರೀಯ ರಂಗೋತ್ಸವ ಅರ್ಥಪೂರ್ಣವಾಗಿ ಸಮಾರೋಪಗೊಂಡಿತ್ತು. ಸಮಾರೋಪ ಸಮಾರಂಭವನ್ನ ವಿಶೇಷವಾಗಿ ಆಯೋಜಿಸಲಾಗಿತ್ತು. ಇಡೀ ಕಲಾಮಂದಿರದ ಆವರಣವನ್ನ ತಳಿರು ತೋರಣ, ದೇಸಿ ರಂಗೋಲಿ, ಮಣ್ಣಿನ ಹಣತೆ, ಪಂಜು ಹೀಗೆ ಜನಪದ ಶೈಲಿಯಲ್ಲಿ ಅಲಂಕರಿಸಲಾಗಿತ್ತು. ಇದೇ ಕಲಾಮಂದಿರಕ್ಕೆ ದೇಶಿ ಸ್ಪರ್ಶ ನೀಡಿ ಉತ್ಸವಕ್ಕೆ ಬಂದಿದ್ದವರ ಮನತಣಿಸಿತು. ಕಂಸಾಳೆಯ ನಾದ ಕುಣಿತ. ಇದಕ್ಕೆ ಪೂರಕವಾಗಿ ಡೊಳ್ಳು ಕುಣಿತ, ಕಂಸಾಳೆ ನೃತ್ಯ ಮತ್ತಷ್ಟು ಮೆರಗನ್ನ ತಂದುಕೊಡ್ತು. ಕುಮಾರಸ್ವಾಮಿ ಮತ್ತು ತಂಡದ ಕಂಸಾಳೆ ಹೊಸತನದಿಂದ ಕೂಡಿತ್ತು. ಕಂಸಾಳೆಯ ನಾದ ಕುಣಿತದ ಲಯ ಮನೋಜ್ಞವಾಗಿತ್ತು. ವಿಶೇಷ ಆಕರ್ಷಣೆ ಡೊಳ್ಳು ಕುಣಿತ. ನಂತರ ಸುಂದರೇಶ್ ಮತ್ತು ತಂಡದಿಂದ ಡೊಳ್ಳು ಕುಣಿತ, ಡೊಳ್ಳಿನ ಸಿಂಹನಾದಕ್ಕೆ ಇಡೀ ಕಲಾಮಂದಿರ ಪ್ರತಿಧ್ವನಿಸಿತು. ಜನಪದ ತಂಡದೊಂದಿಗೆ ಮೆರವಣಿಗೆ ಕಲಾಮಂದಿರದೊಳಗೆ ಬಂತು. ಇದು ಇಡೀ ಆವರಣಕ್ಕೆ ಹಬ್ಬದ ಕಳೆ ತಂದುಕೊಡ್ತು. ಸಮಾರೋಪ ಸಮಾರಂಭದಲ್ಲಿ ನಿರಂತರ ರಂಗೋತ್ಸವದ ಯಶಸ್ಸಿನ ಶ್ಲಾಘನೆ.
ಸಂಗಮ ದೃಶ್ಯ ರೂಪಕ. ನಂತರ ವಚನ ವೈಭವ, ನಿರಂತರ ತಂಡವೇ ಅಭಿನಯಿಸಿದ ಕೂಡಲ ಸಂಗಮ ದೃಶ್ಯ ರೂಪಕ. ಇದು ಈ ಕಾಲಕ್ಕೆ ಅಗತ್ಯವೆನಿಸುವ ವಚನ ಕ್ರಾಂತಿಯ ರಂಗರೂಪ. ಬಸವಣ್ಣ ಅಲ್ಲಮರ ನೇತೃತ್ವದಲ್ಲಿ ನಡೆದ ವಚನ ಕ್ರಾಂತಿಯನ್ನು ಈಗಿನ ಸಮಾಜಕ್ಕೆ ತಲುಪಿಸುವ ಕಾರ್ಯವನ್ನ ನಾಟಕ ಸಮರ್ಥವಾಗಿ ನಡೆಸಿಕೊಡ್ತು. ಇಂತಹ ದೊಡ್ಡ ವಚನ ದೀವಿಗೆಯ ಬೆಳಕಿನ ಪರಂಪರೆಯನ್ನು ಹಿಡಿದಿರುವ ಪ್ರಯತ್ನವಾಗಿ ರಂಗರೂಪಕ ಯಶಸ್ವಿಯಾಯಿತು. ಕಳೆದು ಹೋದ ಕಲ್ಯಾಣವನ್ನು ಹುಡುಕುವ ಹಾದಿಯಲ್ಲಿ ನಾವು ಕಾಣುತ್ತಿರುವುದೇನು? ಜಲಬತ್ತು ಬೆಳೆಯಲ್ಲಿ, ಮರ ಒಣಗು ಬೆಳೆಯಲ್ಲಿ ಭತ್ತದ ಜಲವ ಕಾಣಬೇಕು, ಒಣಗದ ಮರವ ಕಾಣಬೇಕು. ಓ ತೊರೆಯ ಮೇಯುವ ಅಣ್ಣಗಳಿರ, ತೊರೆಯ ಮೇಯುವ ಸ್ವಾಮಿಗಳಿರ, ಮೊದಲು ತೊರೆಯಿರಿ ಪರನಾರಿ ಸಂಗಮ. ಎನ್ನ ನಡೆಯೊಂದು ಪರಿ, ಎನ್ನ ನುಡಿಯೊಂದು ಪರಿ, ಎನ್ನೊಳಗೇನೂ ಶುದ್ಧವಿಲ್ಲ ಕಂಡಯ್ಯ. ನುಡಿಗೆ ತಕ್ಕ ನಡೆಯ ಕಂಡರೆ, ನುಡಿಗೆ ತಕ್ಕ ನಡೆಯ ಕಂಡರೆ ಕೂಡಲ ಸಂಗಮ ದೇವ ಅವನೊಳಗಿಪ್ಪನಯ್ಯ. ತಂದೆ, ಇಂಥವರ ಮನವಿಲ್ಲದ ಕಾಯಕಕ್ಕೆ, ಕನಸಿಲ್ಲದ ಕಣ್ಣಿಗೆ ನಮ್ಮೆಲ್ಲರ ಕಲ್ಯಾಣದ ಕನಸು ಕಳೆದು ಹೋಗಿದೆ. ಇಲ್ಲಿ ಕೇಳಿ, ಮನದೊಳಗೊಂದು ಹೊರಗೊಂದು, ಹೇಳುವುದೊಂದು ಮಾಡುವುದೊಂದು. ಇಂಥ ನಿಜವಿಲ್ಲದ ನೀತಿಗೆ ಆ ಭಗವಂತ ಒಲಿವನೆ? ಈ ಕೂಡಲ ಸಂಗಮ ದೇವ ಒಲಿವನೆ? ಆಡು ನುಡಿಯ ವಚನಗಳಿಗೆ ಜನಪದ ಧಾಟಿಯ ಸಂಗೀತ ಮತ್ತಷ್ಟು ಕಳೆ ಕಟ್ಕೊಡ್ತು. ಎನ್ನ ವಾಮಕ್ಷೇಮ ನಿಮ್ಮದಯ್ಯ, ಎನ್ನ ಅನಿರುದ್ಧಿ ನಿಮ್ಮದಯ್ಯ, ಎನ್ನ ಮಾನವಮಾನವು ನಿಮ್ಮದಯ್ಯ, ಬಳ್ಳಿಗೆ ಕಾಯಿ ತಿಮ್ಮಿತ್ತೆ ಕೂಡಲ ಸಂಗಮ ದೇವ. ಎನ್ನ ವಾಮಕ್ಷೇಮ ನಿಮ್ಮದಯ್ಯ, ಎನ್ನ ಅನಿರುದ್ಧಿ ನಿಮ್ಮದಯ್ಯ, ಎನ್ನ ಮಾನವಮಾನವು ನಿಮ್ಮದಯ್ಯ, ಬಳ್ಳಿಗೆ ಕಾಯಿ ತಿಮ್ಮಿತ್ತೆ ಕೂಡಲ ಸಂಗಮ ದೇವ, ಕೂಡಲ ಸಂಗಮ ದೇವ. ನಾಡಿನ ಹೆಸರಾಂತ ಶ್ರೇಷ್ಠ ಸಂಗೀತ ನಿರ್ದೇಶಕರಾದ ದಿವಂಗತ ಸಿ ಅಶ್ವಥ್ ರವರು ಇದಕ್ಕೆ ಸಂಗೀತ ನೀಡಿದ್ದಾರೆ. ವಚನಗಳಿಗೆ ಹೊಸ ಲಯ, ಜೀವ ತುಂಬುವಲ್ಲಿ ಅವರು ಯಶಸ್ವಿಯಾಗಿದ್ದಾರೆ. ಈ ವಚನಗಳನ್ನ ನಿರಂತರದ ಎಂ ಸುಗುಣ ಹಾಗೂ ಪ್ರಸಾದ್ ಕುಂದೂರು ರಂಗರೂಪಕ್ಕೆ ತಂದಿದ್ದಾರೆ. ಡಿಂಪಲ್ ರವರ ನೃತ್ಯ ಸಂಯೋಜನೆಯಲ್ಲಿ ಮೂಡಿಬಂದ ರಂಗರೂಪ ನೋಡುಗರ ಮನಸ್ಸೂರೆಗೊಳಿಸಿತ್ತು. ಅಲ್ಲದೆ ರಂಗದ ಮೇಲೆ ಬಸವಣ್ಣನನ್ನ ಹುಡುಕಿ ಹೊರಟ ಶರಣರು ಅವರಿಗೆ ಎದುರಾಗುವ ಕೂಡಲ ಸಂಗಮ ದೇವ ನಾಟಕ ವಿನ್ಯಾಸವನ್ನ ಸುಂದರವಾಗಿಸಿತು. ಬಸವಣ್ಣನ ಭಕ್ತಿ ಪಂಥಕ್ಕೆ ಜನಪದದ ಕಂದಿಲು ನೀಡುವ ಈ ರಂಗರೂಪಕ್ಕೆ ಸಾಮಾಜಿಕ ಆಶಯಗಳೇ ಬೆನ್ನೆಲುಬು. ನಂಬುವ ಮನಗಳಿಗೆ ದಾರಿಯೇ ಕೇಡಾಗಿದೆ. ಇನ್ನು ವಸ್ತ್ರ ವಿನ್ಯಾಸ, ಸನ್ನಿವೇಶಕ್ಕೆ ತಕ್ಕಂತೆ ಆದಷ್ಟು ಬೇಗ ಬದಲಾಗುವ ಕಾಸ್ಟ್ಯೂಮ್ ಕಲಾವಿದರ ಸಮಯ ಪಾಲನೆಯನ್ನ ಎತ್ತಿ ಹಿಡಿತಾ ಇತ್ತು. ಇದೇ ಊರಿಗೆ ಸೇರಿದವಳಂತೆ, ಯಾರ ದೊಡ್ಡ ಮನೆತನಕ್ಕೆ ಸೇರಿದವಳಂತೆ. ಇವಳು 4 ವರ್ಷದವಳಿದ್ದಾಗ ಅವ್ರು ಇವಳ ಕದ್ದೊಯ್ದಿದ್ರಂತೆ. ಇಲ್ಲಿ ನೋಡಿ, ಅವ್ರ ಗುರ್ತಿಗೆ ಅಂತ ಈ ಬಳೆ ಕೊಟ್ಟಿದ್ದಾರೆ. ಈ ಬಳೆ ಸಹಾಯದಿಂದ ಅವ್ರ ತಂದೆ ತಾಯಿ ಯಾರು ಅಂತ ಗುರ್ತು ಹಿಡಿಬೋದಲ್ವೇ ಅಪ್ಪಾಜಿ? ಈ ಬಳೆ
ನನ್ನ ಮಗಳು ಸಣ್ಣವಳಿದ್ದಾಗ ಹಾಕಿಕೊಳ್ಳುತ್ತಿದ್ದ ಬಳೆ ಇದ್ದ ಹಾಗೆ ಇದೆಯಲ್ಲ, ಅವಳು 4 ವರ್ಷದವಳಿದ್ದಾಗ ಕಳೆದು ಹೋಗಿದ್ದಳು. ಇಡೀ ತಂಡ ನಾಟಕವನ್ನ ಪ್ರಸ್ತುತಪಡಿಸಿದ ರೀತಿ ಅದ್ಭುತವಾಗಿತ್ತು. ಬ್ಯಾಲೆಯ ರೀತಿಯಲ್ಲಿ ಅಭಿನಯಿಸಿದ ಯುವ ಕಲಾವಿದರ ಹೆಜ್ಜೆಯ ಲಯ ಎಲ್ಲರ ಮನಸ್ಸುರೆಗೊಳಿಸುತ್ತಿತ್ತು. ಬಸವಣ್ಣನ ವಚನಕ್ಕೆ ಯುವ ಕಲಾವಿದರು ತಮ್ಮ ಅಭಿನಯದ ಮೂಲಕವೇ ಜೀವ ತುಂಬಿದರು. ಬ್ಯೂರೋ ರಿಪೋರ್ಟ್, ಸಮಯ ನ್ಯೂಸ್. ಇಡೀ ರಂಗೋತ್ಸವದ ಆಶಯಕ್ಕೆ ಕೂಡಲ ಸಂಗಮ ರೂಪಕ ಪೂರಕವಾಗಿತ್ತು. 5 ದಿನಗಳ ಕಾಲ ನಡೆದ ರಾಷ್ಟ್ರೀಯ ರಂಗೋತ್ಸವಕ್ಕೆ ತೆರೆ ಬಿದ್ದಿತು. ರಂಗೋತ್ಸವ ಜನೋತ್ಸವವಾಗಿ ಮೂಡಿಬಂದಿತು. ಒಟ್ಟಾರೆ ಉತ್ಸವ ಯಶಸ್ವಿಯಾಗಿ ಮೂಡಿಬಂದಿತು. ಇದೇ ಈ ಹೊತ್ತಿನ ಸಮಯ ಸ್ಪೆಷಲ್. ನೋಡ್ತಾ ಇರಿ ಸಮಯ ಸಮಾಚಾರ ನಿರಂತರ.